मुख्यमंत्री सिद्धरामय्या यांच्यावर पुन्हा एकदा लिंगायत विरोधी सरकार असल्याचा आरोप करण्यात आलाय। मुख्यमंत्री सिद्धरामय्या यांनी रायण्णा विकास प्राधिकरणासाठी निधी मंजूर केला आहे, पण कित्तूर चन्नम्मा विकास प्राधिकरणासाठी निधी न दिल्याने पंचमसाली जय मृत्युंजय स्वामीजी यांनी नाराजी व्यक्त केली आहे। सरकारने रायण्णा प्राधिकरणासाठी निधी दिल्याबद्दल आनंद, पण चन्नम्मा प्राधिकरणासाठीही निधी द्यावा। स्वातंत्र्य संग्रामातील 2 महत्त्वाच्या व्यक्तींमध्ये भेदभाव का? सरकारने अधिवेशन संपण्यापूर्वी चन्नम्मा विकास प्राधिकरणासाठी निधी मंजूर करावा। जर निधी मंजूर केला नाही तर सरकार लिंगायत आणि चन्नम्मा विरोधी असल्याचं स्पष्ट होईल। भेदभाव केल्यास संपूर्ण कर्नाटक बंद झाला तरी आश्चर्य वाटू नये, अशा स्वामीजींच्या प्रमुख मागण्या आहेत। ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸುವಂಥ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಭೇದ ಭಾವ ಮಾಡಬಾರ್ದು। ಈಗಾಗಲೇ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ರಾಣಿ ಅಬ್ಬಕ್ಕ ಆಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಒಣಕೆ ಒಬ್ಬವ್ವ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಯಾರೇ ಆಗಿರಲಿ ಅವರ ಇತಿಹಾಸವನ್ನು ಸ್ಮರಿಸುವಂತಹ ಅಭಿವೃದ್ಧಿಯ ಮಂಡಳಿಗಳಿಗೆ ಸರ್ಕಾರ ಸಮಾನವಾಗಿರ್ತಕ್ಕಂಥ ಅನುದಾನವನ್ನು ಕೊಡುವ ಪ್ರಯತ್ನ ಮಾಡಬೇಕಾಗಿತ್ತು। ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೋ ಆ ಸಂದರ್ಭದಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವತಂತ್ರ ಸಂಗ್ರಾಮದ ಪ್ರಥಮ ಹೋರಾಟಗಾರ್ತಿ, ಸಿಲ್ವರ್ ಸ್ಟಾರ್, ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಚೆನ್ನಮ್ಮನಿಗೆ, ಆ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ವರ್ಷದ ಬಜೆಟ್ನಲ್ಲಿ ₹1 ಅನುದಾನ ಕೊಡದೇ ಇರತಕ್ಕಂಥದ್ದು ಇಡೀ ಕಿತ್ತೂರು ನಾಡಿನ ಜನರ ಮನಸ್ಸಿಗೆ ಭಾಳ ನೋವುಂಟಾಗಿದೆ। ಚೆನ್ನಮ್ಮನ ಅಭಿಮಾನಿಗಳ ಆಕ್ರೋಶಕ್ಕೆ ಇವತ್ತು ಸರ್ಕಾರ ಒಳಪಟ್ಟಿದೆ। ಕಾರಣ, ರಾಜ್ಯದ ಮುಖ್ಯಮಂತ್ರಿಗಳು ನಾನು ಸೆಕ್ಯುಲರ್ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಇಷ್ಟೆಲ್ಲ ಇದ್ದಾಗೂ ಸಹ ರಾಯಣ್ಣನ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ನನಗೆ ಭಾಳ ಸಂತೋಷ, ನಮಗೆಲ್ಲರ ಸಂತೋಷ। ಯಾಕೆಂದರೆ ಚೆನ್ನಮ್ಮನ ಮಾನಸ ಪುತ್ರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮನ ಕೀರ್ತಿಯನ್ನು ಬೆಳಗೋದಕ್ಕೋಸ್ಕರವಾಗಿ ಬಲಿದಾನ ಮಾಡತಕ್ಕಂಥ ರಾಯಣ್ಣನಿಗೆ ಚೆನ್ನಮ್ಮನ ಮೇಲೆ ಭಾಳ ನಿಷ್ಠೆ ಇತ್ತು। ಆದರೆ ಇವತ್ತು ರಾಯಣ್ಣನ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ₹1 ಬಿಡುಗಡೆ ಮಾಡದಿರೋದನ್ನು ನೋಡಿದಾಗ ಎಲ್ಲೇ ಒಂದು ಕಡೆ ಸರ್ಕಾರ ಇಂಥ ಸ್ವತಂತ್ರ ಹೋರಾಟಗಾರರ ವಿಚಾರದಲ್ಲಿಯೂ ಸಹ ಭೇದ ಭಾವ ಮಾಡ್ತಿದೆ ಅಂತ ಅನುಮಾನ ವ್ಯಕ್ತವಾಗ್ತಾಯಿದೆ। ಈ ಕಾರಣಕ್ಕೋಸ್ಕರವಾಗಿಯೇ ಮಾನ್ಯ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡು ಅಧಿವೇಶನ ಮುಗಿಯೋದ್ರೊಳಗಾಗಿಯೇ ಕೂಡಲೇ ಅಧಿವೇಶನದಲ್ಲಿ ಚೆನ್ನಮ್ಮನ ಪ್ರಾಧಿಕಾರಕ್ಕೂ ಹೆಚ್ಚಿನ ಅನುದಾನವನ್ನು ಘೋಷಣೆ ಮಾಡೋದ್ರ ಮೂಲಕವಾಗಿ ಚೆನ್ನಮ್ಮ ಮತ್ತು ರಾಯಣ್ಣ ಸ್ವತಂತ್ರ ಸಂಗ್ರಾಮದ 2 ಕಣ್ಣುಗಳೆನ್ನುವಂಥ ಭಾವನೆಯಿಂದ ಅದು ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗುತ್ತೆ। ಇಲ್ಲದೆ ಹೋದರೆ ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಅವ್ರನ್ನ ಲಿಂಗಾಯತ ವಿರೋಧಿ ಎನ್ನುವಂಥ ಒಂದು ಪಟ್ಟಿ ಬಂದಿದೆ। ಈಗ ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ ಮೇಲೆ ಇಡೀ ನಮ್ಮ ಸಮುದಾಯ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಈಗ ಅವ್ರ ಮೇಲೆ ಆ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಿನ್ನಡೆ ಮಾಡೋ ಪ್ರಯತ್ನ ಮಾಡಿದರೆ ಕಿತ್ತೂರಾಣಿ ಚೆನ್ನಮ್ಮನ ವಿರೋಧಿ ಸರ್ಕಾರ ಎನ್ನುವಂಥ ಅಣೆಪಟ್ಟಿ ಕಟ್ಟಿದ್ರೆ 2 ಮಾತಿಲ್ಲ, ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗತ್ತೆ। ಈಗಾಗಲೇ ಬೈಲಹೊಂಗಲದ ಜನತೆ ಬೈಲಹೊಂಗಲ ಬಂದ್ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ, ಕಿತ್ತೂರು ಜನತೆ ಬೈಲಹೊಂಗಲ ಬಂದ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ। ಇದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡಿದ್ದೆ ಆದರೆ ಇಡೀ ಕರ್ನಾಟಕ ಬಂದಾಗುವಂಥ ಸಂದರ್ಭ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ। ಹಾಗಾಗಿ ಸಂಬಂಧಪಟ್ಟ ಶಾಸಕರುಗಳು ಈಗಾಗಲೇ ನಮ್ಮ ಬಾಬಾಗೌಡ ಪಾಟೀಲರು ಚೆನ್ನಮ್ಮನ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಯೋಜನೆ ಹಾಕ್ಕೊಂಡಿದ್ದಾರೆ, ಅವರಿಗೆ ಕಳಕಳಿದೆ। ಅದು ಎಲ್ಲೇ ಒಂದು ಕಡೆ ಅವರು ಕೂಗು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನುವಂಥ ಒಂದು ಬೇಸರ ನಮಗೆಲ್ಲ ಕಾಡ್ತಾಯಿದೆ, ಅದು ಸರಿಪಡಿಸಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಸರ್ಕಾರದ ಈ ರೀತಿಯಾಗಿರ್ತಕ್ಕಂಥ ಭೇದ ಭಾವನ ನಾನು ತೀವ್ರವಾಗಿ ಖಂಡಿಸ್ತೀನಿ। ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಸಾಮೂಹಿಕವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೂ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ। चिकोडी येथे पंचमसाली जय बसवजय मृत्युंजय स्वामीजींनी सरकारच्या धोरणांवर कडाडून टीका केली आणि सामूहिक आंदोलन छेडण्याचा इशारा दिला। उदय होसमणी, KMM मराठी, चिकोडी।